ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓ, ಈ ಮನೆ ಹಿರಿ ಸೊಸೆ ಏನೋ ಕೂತ್ಕೊಂಡು ಚಿಂತೆ ಮಾಡ್ತಿರೋ ಹಾಗಿದೆ. ನಾನು ಹೋಗಿ ವಿಚಾರಿಸ್ಕೊಂಡು ಸ್ವಲ್ಪ ಮಜಾ ತಗೊಳ್ತೀನಿ. ವಿಮ್ಲಾ, ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ತಿಂಡಿ ಮಾಡ್ಲಿಲ್ವೇನೆ? ನನಗೆ ಹಸುವಿಲ್ಲ ಅಕ್ಕ. ಅಯ್ಯೋ ದೇವ್ರೆ, ಹಸುವಿಲ್ಲ ಅಂದ್ರೆ ಏನೇ ಅರ್ಥ? ಅಯ್ಯೋ ದೇವ್ರೆ, ಅಳ್ತಾ ಇದ್ದೀನಿ. ನನಗೂ ವಿಷಯ ಗೊತ್ತಾಯ್ತು ಕಣೆ. ಪಾಪ ಅಮ್ಮು ರಾತ್ರಿ ಹತ್ಕೊಂಡು ಫೋನ್ ಮಾಡಿದ್ಲಂತೆ. ಮಾವ ತುಂಬಾ ಹೊರಟಾಗಿ ಮಾತಾಡಿದ್ರ. ನಮ್ಮಮ್ಮು ಅಲ್ಲಿ ಏನೇನು ಅನ್ಭವಿಸ್ತಿದ್ದಾಳೋ ಏನೋ. ನನಗಂತೂ ಕರುಳು ಚುರುಕ್ ಕಂಡ್ಬಿಡ್ತು ವಿಮ್ಲಾ. ಚಿಕ್ಕ ವಯಸ್ಸಿಂದ ಅವಳಿಗೆ ಕಷ್ಟನೇ ತೋರಿಸ್ದೆ ಬೆಳೆಸಿ ಈಗ ಒಂದೇ ಸರಿ ಕತ್ಲಿಗೆ ನೂಕ್ಬಿಟ್ವೇನೋ ಅಂತ ಕಷ್ಟ ಆಗ್ತಿದೆ ಅಕ್ಕ. ದೇವ್ರು ನನ್ಗೆ ಅದೊಂದು ಕಷ್ಟ ಕೊಟ್ಟಿಲ್ಲ ನೋಡೆ. ನನ್ನ ಮಗಳು ಶೋಭಿತಾ ಹಠ ಮಾಡಿ ಅವಳು ಇಷ್ಟಪಟ್ಟಿದ್ದ ಹುಡುಗನ್ನೇ ಮದುವೆ ಮಾಡ್ಕೊಂಡ್ಲು. ಮನೆಯವ್ರಿಗೆಲ್ಲರೂ ಬೈದ್ರು. ಆದ್ರೆ ಇವತ್ತು ನನ್ನ ಮಗಳು ನನ್ನ ಕಣ್ಮುಂದೆನೆ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾಳೆ. ಹೆತ್ತ ತಾಯಿಗೆ ಇದಕ್ಕಿಂತ ಸುಖ ಇನ್ನೇನೇ ಬೇಕು? ಮಾವನೂರಲ್ವಾ ಈ ಹುಡ್ಗನ್ ನೋಡಿದ್ದು. ಪಾಪ ನಮ್ಮಮ್ಮ ದೊಡ್ಡೋರ್ ಮಾತಿಗೆ ಮರ್ಯಾದೆ ಕೊಟ್ಟು ಈಗ ಒದ್ದಾಡ್ತಿದ್ದಾಳೆ. ನೀನ್ ತಾನೇ ಏನೇ ಮಾಡೋಕ್ಕಾಗತ್ತೆ? ಎಲ್ಲ ನಾವು ಪಡ್ಕೊಂಡು ಬಂದಿದ್ದು ಹಣೆ ಬರಹ ವಿಮಲಾ. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದೀವೋ ಏನೋ ಇವಾಗ ಅನುಭವಿಸ್ತಾ ಇದ್ದೀವಿ ಅಲ್ವೇನೆ? ನಾನಾಗ್ಲಿ ನಮ್ಮಮ್ಮೂ ಆಗ್ಲಿ ಯಾರಿಗೆ ಏನ್ ಮಾಡಿದೀವಕ್ಕ? ನಮಗ್ ಯಾಕೆ ಸಂಕಟ? ದೇವ್ರೆ, ಏನೇ ನೀನು ನೋಡು, ಹತ್ತು ಗಂಟ್ಲೆ ಒಣಗ್ ಹೋಗ್ತಿದೆ. ಬಾ ಬಾ ಎದ್ದಳು, ನಡಿ ನೀರ್ ಕುಡಿಯೋಂತ ಬಾ. ಏನಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊ ಬಾ. ಸಂಜೀವ, ಬೇಗ ಬಾಗಿಲು ತೆಗಿಯಪ್ಪ. ಅತ್ತೆ ಬಂದೆ. ಅಮೃತವ್ರೆ, ಏನಿಲ್ಲ, ಅತ್ತೆ ಬಂದ್ರು. ನೀವು ಆರಾಮಾಗಿದ್ದೇನೆ, ನಾನು ಬಾಗಿಲು ತೆಗಿತೀನಿ. ಹಾ ಅತ್ತೆ ಬಂದೆ. ಎಷ್ಟೊತ್ತು ಬಾಗಿಲು ತೆಗಿಯೋ? ಅಮೃತವ್ರೆ, ನೀವು ಮುಡ್ಕೊಂಡಿರೋ ಹೂ ಕುಡಿ. ಹೂ ಸಂಜೀವ, ಬಂದೆ ಅತ್ತೆ. ಎಷ್ಟೊತ್ತು? ಸಂಜೀವ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗು. ಇವತ್ತು ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಪೂಜೆನಾ? ಹೌದು ಕಣ ಸಂಜೀವ, ಇವತ್ತು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದೀನಿ. ದಂಪತಿಗಳು ಇಬ್ರು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡಿದ್ರೆ ಮನೆಗೆ ಶ್ರೇಯಸ್ಸು ಕಣ. ಅಲ್ಲ, ಇದೇನಮ್ಮ ದಿಢೀರಂತ? ಮನ್ಸಲ್ಲಿ ಅಂದ್ಕೊಂಡಿದ್ದೆ ಕಣೋ,
ಇನ್ನೂ ತಡ ಮಾಡೋದು ಬೇಡ ಅಂತ ಹೇಳಿ ಇವತ್ತೇ ಪೂಜೆ ಇಟ್ಕೊಂಡಿದ್ದೀನಿ. ನೀನು ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಡು. ಹಾಂ, ಅಮೃತ ನೀನು ಹೋಗಮ್ಮ, ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಡು. ಹಾಂ, ಇವತ್ತು ನಿಮ್ಮ ಮನೆಯವರು ಸಹ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಸಂಜೀವ ಬೇಗ ರೆಡಿ ಆಗು. ಕುಮುದ ನಡಿ ಹೋಗೋಣ. ಅಮೃತ ನೀನು ಬೇಗ ಬಂದ್ಬಿಡಮ್ಮ, ನಿನಗೆ ಸ್ನಾನಕ್ಕೆಲ್ಲ ತಯಾರಿ ಮಾಡಿರ್ತೀನಿ. ಇವಾಗ ಓಕೆನಾ? ಆಗ್ಲೇ ಹೇಳಿದೆಯಲ್ಲ ಏನು ಕರ್ಮ ಮಾಡಿದೀವೋ ಏನೋ ಅಂತ. ನೀನೇನು ಮಾಡಿಲ್ಲ ಕಣೆ. ಈಗ ನೋಡು, ನಾನು ನಿನಗೆ ಅಕ್ಕ, ಆದರೆ ಈ ಮನೆಯಲ್ಲಿ ಹಿರಿ ಸೊಸೆ ಯಾರು ಹೇಳು? ನೀನು ತಾನೆ. ಅತ್ತೆ, ಮಾವ, ದೇವ್ಗೆ ಎಲ್ರಿಗೂ ನಿನ್ನ ನಿನ್ನ ಮಕ್ಕಳನ್ನ ಕಂಡ್ರೆ ತುಂಬ ಪ್ರೀತಿ, ವ್ಯಾಮೋಹ. ಆದ್ರೆ ನನ್ನನ್ನ ನನ್ನ ಮಗಳನ್ನ ಕಂಡ್ರೆ ಎಲ್ರಿಗೂ ಅಷ್ಟಕ್ಕಷ್ಟೇ. ಇದು ನನ್ನ ಹಣೆ ಬರಹ. ಅನುಭವಿಸ್ತಾ ಇದ್ದೀನಿ. ವಿಮಲಾ, ನೀನು ಈ ಮನೆ ಹಿರಿ ಸೊಸೆ ಆಗಿದ್ದಕ್ಕೆ ನನಗೇನು ಬೇಜಾರಿಲ್ಲ ಕಣೆ. ಎಲ್ಲ ಹಣೆ ಬರಹ. ನಾವೇನು ಮಾಡೋಕ್ಕಾಗುತ್ತೆ ಹೇಳು? ಪಾಪ ನಮ್ಮಮ್ಮು, ಆ ಮಗು ತುಂಬ ಸೂಕ್ಷ್ಮ ಕಣೆ. ಈ ಮನೆಯಲ್ಲಿ ಪ್ರತಿಯೊಬ್ಬರು ಅವಳನ್ನು ಅತಿಯಾಗಿ ಮುದ್ದು ಮಾಡಿ ಸಾಕ್ಬಿಟ್ಟಿದ್ದಾರೆ. ಪಾಪ ಆ ಊರಲ್ಲಿ ಇನ್ನು ಏನೇನು ಸಂಕಟ ಅನುಭವಿಸ್ಬೇಕೋ ನನಗಂತೂ ಗೊತ್ತಿಲ್ಲ ಕಣೆ. ಏನೂ ಅನುಭವಿಸೋದಿಲ್ಲ ಚಂಚಲ, ನೀನು ತಲೆ ಕೆಡಿಸ್ಕೊಬೇಡ. ಬಾವ, ನೀವೇ ಯಾವಾಗ ಬಂದ್ರಿ? ನೀನು ಅಮ್ಮ ಬಗ್ಗೆ ಕಾಳಜಿ ತೋರಿಸ್ತಿದ್ದಲ್ಲ, ಆವಾಗಲೇ ಬಂದೆ. ಅಲ್ವಾ ಮತ್ತೆ ಬಾವ, ನಮ್ಮ ಮಗು ಅಲ್ಲೆಲ್ಲೋ ಕಷ್ಟಪಡ್ತಿದ್ರೆ ನನಗೆ ಸಂಕಟ ಆಗಲ್ವಾ? ನಿನ್ನ ತಂಗಿನೂ ಮೊದಲು ಈ ಮನೆಗೆ ಬಂದಾಗ ಹೆದರುತ್ತಿದ್ಲು, ಒಂಟಿತನ ಅನುಭವಿಸ್ತಿದ್ಲು. ಜವಾಬ್ದಾರಿ ಎಲ್ಲ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಬರ್ತಾ ಬರ್ತಾ ಈ ಮನೆ ಹಿರಿ ಸೊಸೆ ಅನ್ನೋ ಸ್ಥಾನನ ಎಷ್ಟು ಚೆನ್ನಾಗಿ ನಿಭಾಯಿಸೋದನ್ನ ಕಲ್ತು ನೋಡವಳು. ಈಗ ಇವ್ರ ಹತ್ರ ಬೇರೆ ಮಾತು ಕೇಳೋದೊಂದು ಬಾಕಿ ಇತ್ತು. ಹಿರಿ ಸೊಸೆ ಹಿರಿ ಮಗ ಅಂತ ಇವರಿಬ್ರಿಗೂ ಧಿಮಾಕು.